Third standard EVS lesson 7 our kitchen ನಮ್ಮ ಅಡುಗೆ ಮನೆ ಅನ್ನ ನೋಡೋಣ. You have learned in the previous lesson that all living beings need food. Now living beings, non-living beings, living beings ನಲ್ಲಿ herbivore, carnivore and omnivorous ಎಲ್ಲವನ್ನ ನೋಡಿದ್ವಿ. ಅದಕ್ಕೆ ಎಕ್ಸಾಂಪಲ್ ಕೊಟ್ವಿ. ಯಾವ್ಯಾವ ಯಾವ ಗ್ರೂಪ್ನಾಗ ಬರ್ತಾವ ಅಂತಂದು ಹಿಂದಿನ ವಿಡಿಯೋದಲ್ಲಿ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ರಿ. ಲಿವಿಂಗ್ ಬೀಯಿಂಗ್ಸ್, ನಾನ್ ಲಿವಿಂಗ್ ಬೀಯಿಂಗ್ಸ್ ಬಗ್ಗೆ ಐಡಿಯಾ ಬರುತ್ತ. ಸಜೀವಿಗಳು ಮತ್ತು ನಿರ್ಜೀವಿಗಳ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ. There are different type of food. People of different place have different food habits. Yes. Now let us know how food is prepared in your home. ನಿಮ್ಮ ಮನೆಯಲ್ಲಿ ಆಹಾರವನ್ನ ಹೇಗೆ ಮಾಡಲಾಗುತ್ತದೆ ಅನ್ನೋದನ್ನ ನೋಡೋಣ. Who help in cooking food in your home? ನಿನ್ನ ಮನೆಯಲ್ಲಿ ಯಾರು ಅಡಿಗೆ ಮಾಡಲು ಸಹಕರಿಸುತ್ತಾರೆ? ಯಾರು ಅಂದ್ರ ಅಮ್ಮ ಮಾಡ್ತಿರ್ತಾರ. My mother cook food in your house. Everyone in my family help with cooking. ಅಡಿಗೆಯನ್ನು ಮಾಡೋದು ಅಮ್ಮ ಮಾಡ್ತಾರ. ಊಟ ಫುಡ್ ಅಂದ್ರೆ ಅಡಿಗೆನ ಅವ್ರು ಮಾಡ್ತಾರ. ಅಡಿಗೆ ಮಾಡಲು ಬೇರೆಯವರೆಲ್ಲ ಹೆಲ್ಪ್ ಮಾಡ್ತಾರ. How do you help in cooking? ನೀನ್ ಹೇಗೆ ಹೆಲ್ಪ್ ಮಾಡ್ತಿ, ನೀನು ಹೇಗೆ ಸಹಾಯ ಮಾಡ್ತಿ ಅಂದ್ರ I help by washing vegetable. I help by cutting vegetable with an adult supervision. ಅಂದ್ರ ದೊಡ್ಡವರ ಮಾರ್ಗದರ್ಶನದಿಂದ ತರಕಾರಿಗಳನ್ನ ಕತ್ತರಿಸುತ್ತೇನೆ. I help by mixing the ingredients. ಸಾಮಗ್ರಿಗಳನ್ನ ಮಿಕ್ಸ್ ಮಾಡುತ್ತೇನೆ, ಮಿಶ್ರಣ ಮಾಡುತ್ತೇನೆ. I help by setting the dining table. ಅಂದ್ರ ಊಟಕ್ಕೆ ಬಡಿಸಲು ಊಟದ ಟೇಬಲ್ ಅನ್ನ ವ್ಯವಸ್ಥಿತಗೊಳಿಸುತ್ತೇನೆ, ಸಜ್ಜುಗೊಳಿಸುತ್ತೇನೆ. Name 5 things that are used for cooking in your home. ಕುಕಿಂಗ್ ಮಾಡಲು ಏನೇನ್ ಬಳಸ್ತೀವಿ ನಿಮ್ಗೆ ಗೊತ್ತೈತಿ? ಮೊದಲು ಸ್ಟೋವ್ ಬೇಕು. ಸ್ಟೋವ್, ಕುಕ್ಕರ್, ಪ್ಯಾನ್, ಫ್ರೈಯಿಂಗ್ ಪ್ಯಾನ್ ಬಳಸ್ತೀವಿ. ಫ್ರೈಯಿಂಗ್ ಪ್ಯಾನ್, ತವಾ, ಫ್ರೈಯಿಂಗ್ ಪ್ಯಾನ್, ಪಾಟ್, ಸ್ಪ್ಯಾಚುಲಾ, ವಾಟರ್, ಇನ್ನು ಬೇಕಾದಷ್ಟು ಬಳಸ್ತೀವಿ ಅಡಿಗೆ ಮಾಡಲು. ಇವು ಒಂದಿಷ್ಟು. ನೆಕ್ಸ್ಟ್, ಇನ್ ದಿಸ್ ಪಿಕ್ಚರ್ ರಾಮು his sister. ಇಲ್ಲಿ ರಾಮು ಅದರ, ಅವರ ಸಹೋದರಿ. His father and his mother cooking together. ಅವರ ತಂದೆ ಅವರ ತಾಯಿ ಎಲ್ಲರೂ ಸೇರಿ ಅಡಿಗೆಯನ್ನು ಮಾಡ್ತಿದ್ದಾರೆ. Answer the question with the help of the picture. ಈ ಪಿಕ್ಚರ್ ಅನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ. What type of work are they doing? ಮದರ್ ಏನ್ ಮಾಡ್ತಾ ಇದಾರ? ಕುಕಿಂಗ್ ಮಾಡ್ತಾ ಇದಾರ. ಮದರ್ ಕುಕಿಂಗ್. ಫಾದರ್ ಕಟಿಂಗ್ ವೆಜಿಟೇಬಲ್ಸ್. ಇವರು ಯಾರು? ರಾಮು ಅವರು ವಾಷಿಂಗ್ ವೆಜಿಟೇಬಲ್ಸ್, ಕ್ಲೀನಿಂಗ್ ವೆಜಿಟೇಬಲ್ಸ್. ಕ್ಲೀನಿಂಗ್ ಅಂತ ವಾಷಿಂಗ್, ಕ್ಲೀನಿಂಗ್ ವೆಜಿಟೇಬಲ್ಸ್. ಅವರ ಅಕ್ಕ ಅಥವಾ ಸಹೋದರಿ ಏನ್ ಮಾಡ್ತಾ ಇದಾರೆ? ಬ್ರಿಂಗಿಂಗ್ ವಾಟರ್. ಅದ್ರೊಳಗೆ ಏನ್ ತರಕ್ ಸಾಧ್ಯ? ನೀರ ತರ್ತಿರ್ತಾರ ಅವ್ರು. ಇಲ್ಲಿ ಹಿಂಗ್ ಬಂದಾರ ಅಂದ್ರ ನೀರ್ ತರ್ತಿದಾರ.
bringing water. Okay, bringing water. Next, write the name of things that are seen in this picture. ಏನು ಫಸ್ಟ್ಗೆ ಸ್ಟೋವ್ ಕಾಣ್ತಾ ಇದೆ, ಸ್ಟೋವ್, ನೀರ್ ಕಾಣ್ತಾ ಇದೆ, ಸ್ಟೋವ್, ವಾಟರ್, ಮಾಮ್, ಮೊದ್ಲು ಮಾಮ್, ಫಾದರ್ ಆರ್ ಡ್ಯಾಡ್, ಮಾಮ್, ಡ್ಯಾಡ್. ರೈಟ್ ದ ನೇಮ್ ಆಫ್ ದ ಥಿಂಗ್ಸ್, ವಸ್ತುಗಳ ಹೆಸರು ಬರೀರಿ ಅಂತ ಹೇಳ್ಯಾರ. ಇವು ಮಾಮ್ ಡಾಡ್ ವಸ್ತುಗಳು ಏನಲ್ಲ, ಆದ್ರೂ ಕಾಣ್ತಾ ಇದ್ದಾರೆ. ವಾಟರ್ ನೋಡ್ರಿ ಏನೈತಿ, ವೆಜಿಟೇಬಲ್ಸ್, ವೆಜಿಟೇಬಲ್ಸ್, ಓಕೆ, ವೆಜಿಟೇಬಲ್ಸ್, ವೆಜಿಟೇಬಲ್ಸ್, ನೈಫ್, ನೈಫ್ ಇದೆ, ನೆಕ್ಸ್ಟ್ ಎಲ್ ಪಿ ಜಿ, ಸ್ಟೋವ್ ಐತಿ, ಎಲ್ ಪಿ ಜಿನ ಐತಿ. ಸ್ಟೋವ್ ಉಳಿಬೇಕಂದ್ರೆ ಎಲ್ ಪಿ ಜಿ ಬೇಕಲ್ಲ, ಪೆಟ್ರೋಲಿಯಂ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ನೆಕ್ಸ್ಟ್ ಯುಟೆನ್ಸಿಲ್ಸ್, ಪಾತ್ರೆಗಳದವು, ಯುಟೆನ್ಸಿಲ್ಸ್, ಯುಟೆನ್ಸಿಲ್ಸ್. ಅದರೊಳಗ ಯುಟೆನ್ಸಿಲ್ಸ್ ನಲ್ಲಿ ಯಾವುದು, ಫ್ರೈಯಿಂಗ್ ಪ್ಯಾನ್, ಫ್ರೈಯಿಂಗ್ ಪ್ಯಾನ್, ಪಾಟ್, ಪಾಟ್ ಕಾಣ್ತಾ ಇದೆ ಅಲ್ವಾ, ಪಾಟ್. ಇನ್ನು ಬಾಳ ಅದಾವು, ಇವನ್ ಎಷ್ಟು ಬರೀರಿ. ಮಾಮ್ ಡ್ಯಾಡ್ ಜಾಗದಾಗ ಇನ್ನೆರಡು ವಸ್ತುಗಳನ್ನ ಬರೀರಿ. Here is a list of different material used for cooking. Put a right mark to the one you seen in this picture. Cup, ಲೋಟ ಇದೆ. ವಿವಿಧ ಪಟ್ಟಿಗಳನ್ನ ಕೊಟ್ಟಿದೆ. ಈ ಚಿತ್ರದಲ್ಲಿ ಕಂಡುಬರುವ ಪರಿಕರಗಳಿಗೆ, ಈ ಚಿತ್ರದಲ್ಲಿ ಕಂಡುಬರುವ ಪರಿಕರಗಳಿಗೆ ಗುರುತು ಹಾಕಿ. ಸ್ಟೀಲ್ ಪಾತ್ರೆ ಇದೆ, ಅಲ್ಲೇ ಇದೆ. ಸ್ಪೂನ್ ಇದೆ, ವಾಟರ್ ಮಗ್ ಇದೆ, ಪ್ಲೇಟ್ ಇದೆ, ಗ್ಲಾಸ್ ಬೌಲ್ ಇದೆ, ವಾಟರ್ ಡ್ರಮ್ ಇದೆ, ಅರ್ಥನ್ ಪಾಟ್ ಇದೆ, ಪಾಟ್ ಇದೆ, ಬಿಂದಿಗೆ, ಗ್ಯಾಸ್ ಸ್ಟೋವ್ ಇದೆ, ನೈಫ್, ಚಾಕು ಇದೆ, ಚಾರ್ಕೋಲ್ ಸ್ಟೋವ್, ಚಾರ್ಕೋಲ್ ಸ್ಟೋವ್ ಇದೆಯಾ ನೋಡ್ರಿ, ಚಾರ್ಕೋಲ್ ಸ್ಟೋವ್ ಇಲ್ಲ, ಚಾರ್ಕೋಲ್ ಸ್ಟೋವ್ ಈ ಚಿತ್ರದಲ್ಲಿ ಇಲ್ಲ ಬಿಡ್ರಿ. ಕುಕ್ಕರ್ ಇದೆ, ಸೌಟು ಲಾಡ್ಲೆ ಇದೆ, ವೆಜಿಟೇಬಲ್ ಕಟರ್ ಸ್ಟ್ಯಾಂಡ್ ಇದೆ, ಸೌದೆ ಒಲೆ ಇಲ್ಲ, ಟಂಗ್ಸ್ ಇದೆ, ಕೆರೋಸಿನ್ ಸ್ಟೋವ್ ಇಲ್ಲ, ಫೈರ್ವುಡ್ ಸ್ಟೋವ್, ಸೌದೆ ಒಲೆ ಇಲ್ಲ, ಚಪಾತಿ ರೋಲರ್ ಸ್ಟ್ಯಾಂಡ್, ಚಪಾತಿ ರೋಲರ್ ಸ್ಟ್ಯಾಂಡ್, ಹಿಟ್ಟಿನ ಕೋಲು, ಚಪಾತಿ ರೋಲರ್ ಎಲ್ಲೈತಿ, ಚಪಾತಿ ರೋಲರ್ ಇದೆ, ಇದೆ, ಅವೆಲ್ಲ ಅದಾವ ನೋಡ್ರಿ, ಇಲ್ಲಿ ಅದಾವ. ಚಪಾತಿ ರೋಲರ್, ಹಿಟ್ಟಿನ ಫ್ಲೋರ್ ಸ್ಟಿರರ್, ಹಿಟ್ಟಿನ ಕೋಲು, ಲಟ್ಟಣಿ ಎಲ್ಲ ಅದಾವ. ಮೇಕ್ ಅ ಲಿಸ್ಟ್ ಆಫ್ ಆಲ್ ಯುಟೆನ್ಸಿಲ್ ಯೂಸ್ಡ್ ಇನ್ ಯುವರ್ ಹೋಮ್. ಇಲ್ಲಿ ನೋಡ್ರಿ, ಯುವರ್ ಹೋಮ್ ಟು ಪ್ರಿಪೇರ್ ಫುಡ್. ಏನೇನ್ ಬೇಕು, ಪ್ರೆಷರ್ ಕುಕ್ಕರ್, ಕುಕಿಂಗ್ ಪಾಟ್, ಫ್ರೈಯಿಂಗ್ ಪ್ಯಾನ್, ಕಡಾಯಿ, ತವಾ, saucepan, steamer, mixing bowl, plate, cutting board, knife, peeler, rolling pin, rolling board, spatula, ladle, serving spoon, whisk, tongs, colander and strainer, sieve, measuring cup. ಇನ್ನು ಹೇಳ್ಬೋದು, ಜಾಸ್ತಿನ ಆದ್ವು, ಅವ್ರಿಗೆ ಕೇಳಿದಕ್ಕಿಂತ ಜಾಸ್ತಿ ಬರ್ತೈತಿ. ನೆಕ್ಸ್ಟ್ ಆಕ್ಟಿವಿಟಿ, ಹೌ ಡಿಡ್ ಯು ಹೆಲ್ಪ್?
ಪ್ರಿಪೇರಿಂಗ್ ಲೈಮ್ ಜ್ಯೂಸ್. ತಂಪು ಪಾನಕ ಅಂದ್ರ ಲಿಂಬೆ ಹಣ್ಣಿನ ಪಾನಕವನ್ನು ತಯಾರಿಸೋದು. ತಂಪು ಪಾನಕ ತಯಾರಿಸಲು ಬ್ರದರ್ ಅಣ್ಣ, ಕಟ್ ದ ಲೆಮನ್, ಸಿಸ್ಟರ್ ಬ್ರಾಟ್ ಸುಗರ್ ಅಂಡ್ ವಾಟರ್, ಐ ಮಿಕ್ಸ್, ನೀನೇನ್ ಮಾಡ್ತಿ, ಮಿಕ್ಸ್ ಆಲ್, ಮಿಕ್ಸ್ ಆಲ್ ಅಂಡ್ ಸ್ಟಿರ್ ಇಟ್ ವೆಲ್, ಸ್ಟಿರ್ ಇಟ್ ವೆಲ್, ಯಾಕಂದ್ರ ಸಕ್ರಿ ಕರಗತ್ತ. ಪ್ರಿಪೇರಿಂಗ್ ಹಾಟ್ ಚಪಾತಿ, ಐ ಫಾದರ್ ಮದರ್ needs the wheat flour and make duck ball, roll the duck ball into chapati, I bring water, bringing water. ಇವನ್ನೆಲ್ಲಾ ಮಾಡ್ಬೇಕಂದ್ರ ಮೊದ್ಲು ನೀರ್ ಬೇಕಲ್ಲ, ನೀರ್ ತಗೊಂಬಂದಿನಿ ಅಂತ ಹೇಳ್ರಿ, ಒಂದ್ ಕೆಲಸ ಮಾಡ್ಯಾರ. ಸಿಸ್ಟರ್, all of us, sister cooked the chapati on the pan, all of us ate the chapati together, ಎಲ್ಲರೂ ಒಟ್ಟಾಗಿ ಚಪಾತಿಯನ್ನ ತಿಂದೇವು. ಇನ್ನು ಕುಕಿಂಗ್ ರೈಸ್ ಇದನ್ ಮಾಡ್ದಂಕರಿ ಬಹಳಷ್ಟು ಈಜಿ ಐತಿ, ಇದನ್ ಹೇಳೋದೇನು ಬೇಡ, ಎಲ್ರು ಮಾಡ್ತೀರಿ ಅನ್ನವನ್ನ. ಹ್ಯಾವ್ ಯು ಇಟನ್ ರಾ ಫುಡ್? ಎಸ್. ಹಸಿ ತರಕಾರಿಯನ್ನ ಬೇಯಿಸದೇ ಇರುವಂತಹ ಆಹಾರವನ್ನ ನೀವು ತಿಂದಿದ್ದೀಯಾ? ಎಸ್. ರೈಟ್ 3 raw food items that we can eat. Remember what you have learned in the previous class. ಹಿಂದಿನ ಕ್ಲಾಸ್ ನೊಳಗ ನೋಡಿರಿ ಯಾವ್ಯಾವುದು. ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್, ವೆಜಿಟೇಬಲ್ಸ್ ಅದರೊಳಗ ಎಕ್ಸಾಂಪಲ್ ಕ್ಯಾರೆಟ್, ಅದನ್ನ ರಾ ಆಗಿ ತಿಂತೀವಿ, ಮತ್ತೆ ಬೇಯಿಸಿನೂ ತಿಂತೀವಿ ಕ್ಯಾರೆಟ್. ನೆಕ್ಸ್ಟ್ ಫ್ರೂಟ್ಸ್ ಅನ್ನ ಬಹಳಷ್ಟು ಫ್ರೂಟ್ಸ್ ಅನ್ನ ಬೇಯಿಸಿ ತಿನ್ನೋದೇ ಇಲ್ಲ. ಫ್ರೂಟ್ಸ್ ಬಹಳ ಕಡಿಮೆ. ಎಕ್ಸಾಂಪಲ್ ಬನಾನಾ, ಬಾಳೆಹಣ್ಣು, ಬನಾನಾ. ಮಿಲ್ಕ್ ಅನ್ನ ಹಾಗೇನು ಕುಡಿತಾರ, ಬೇಯಿಸಿನೂ ಕುಡಿತಾರ. Next, your friend Lata is going to tell us the method of preparing moong dal ಕೋಸಂಬರಿ. ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರ, ಸ್ಪೆಷಲ್ ಅಡಿಗೆಯಲ್ಲಿ ಕೋಸಂಬರಿ ಮಾಡ್ತಾರ. ಹೆಂಗ ಅಂತ ಹೇಳ್ತಾ ಇದಾರೆ ನೋಡ್ರಿ. Soak moong dal in water for some time. Scrap ಕ್ಯಾರೆಟ್ ಅನ್ನ ತುರಿಯಿರಿ. ಹೆಸರು ಬೇಳೆಯನ್ನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಕ್ಯಾರೆಟ್ ಅನ್ನು ತುರ್ಕೋರಿ. Cut chilies and coriander leaves into small pieces. ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕತ್ತರಿಸಿ. Mix all these with the soaked moong dal and put some grated coconut. ಚೆನ್ನಾಗಿ ನೆನೆದ ಹೆಸರು ಬೇಳೆಯೊಂದಿಗೆ ಎಲ್ಲವನ್ನು ಮಿಶ್ರಣ ಮಾಡಿ ಸ್ವಲ್ಪ ತೆಂಗಿನ ತುರಿಯನ್ನ ಹಾಕಿ. Season it with oil, mustard seed and curry leaves. ಸ್ವಲ್ಪ ಎಣ್ಣೆಯನ್ನು ಕಾಯಿಸಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸು. 4. The seasoning into the mixture and squeeze lemon juice in it. ಬಾಯಾಗ ನೀರು ಬರಾಕುಂತು. ಒಗ್ಗರಣೆಯನ್ನ ಮಿಶ್ರಣಕ್ಕೆ ಹಾಕು, ನಿಂಬೆ ರಸವನ್ನ ಹಿಂಡು. ನಿಂಬೆ ಹಣ್ಣು ಹುಳಿ ಬಂತಂದ್ರ ಬಾಯೊಳಗ ನೀರು ಬರೋದು ಸಾಮಾನ್ಯ. Put a salt for a taste. ಅಗತ್ಯಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕು. Mix everything for some time. ಎಲ್ಲವನ್ನ ಚೆನ್ನಾಗಿ ಕಲಸು. Eat with your friends. ನಿನ್ನ ಸ್ನೇಹಿತರೊಂದಿಗೆ ತಿನ್ನು. Write the procedure for preparing any food item that you know. ನಿನಗೆ ಮಾಡಲು ಬರುವಂತ ಯಾವುದೇ ಒಂದು ಅಡಿಗೆ ಪದಾರ್ಥವನ್ನ ಅದರ ವಿಧಾನವನ್ನ ಬರೆಯಿರಿ. ಎಕ್ಸಾಂಪಲ್ ಹಂಗ ಕೊಡ್ತೀವಿ. ರೈಸ್ ಈಸಿಯಾಗಿ ಮಾಡಬಹುದು. ರೈಸ್ ಬಗ್ಗೆ ಬರೀರಿ. ಅವ್ರು ಆಗ್ಲೇ ಕೊಟ್ಟಾರ ಯಾವುದೇ ಒಂದು ಅಂತ ಹೇಳಾರ. Next, join the dots given in the picture and color them. Write the name of the utensils
ಇನ್ ದ ಸ್ಪೇಸ್ ಪ್ರೊವೈಡೆಡ್. ಇದಕ್ಕ ಬಣ್ಣ ಹಚ್ಚಿ ಅದಕ್ಕೆ ಏನಂತಾರ ಅದನ್ನ ಬರೀರಿ. ನೀಟಾಗಿ ಕಲರ್ ಹಚ್ಚಿರಿ. ಸ್ಪೂನು, ಕುಕ್ಕರ್ ಈಸಿ ಅದಾವು, ನೋಡಿರ್ತೀರಲ್ಲ ಅದನ್ನೇ ಬರೀರಿ. ಚಮಚ ನೋಡ್ರಿ. ರೈಟ್ ದ ಫುಡ್ ಐಟಮ್ that can be prepared using utensil shown in the picture given below. ಕೆಳಗಿನ ಚಿತ್ರದಲ್ಲಿರುವ ಪಾತ್ರೆಗಳಲ್ಲಿ ಯಾವ ಆಹಾರ ತಯಾರಿಸಬಹುದು ಎಂಬುದನ್ನು ಬರೆ. ಅಲ್ಲ, ಕೊಳದಲ್ಲಿ, ಇದು ಬಿಂದಿಗೆ, ಪಾಟ್ ನಲ್ಲಿ ಯಾವ ಆಹಾರ ತಯಾರಿಸ್ತಾರ? ವಾಟರ್ ವಾಟರ್ ಶೇಖರಣೆ ಮಾಡ್ತಾರ ಅಷ್ಟೇ. ವಾಟರ್ ವಾಟರ್ ಇದ್ರೊಳಗ ರೈಸ್ ಮಾಡ್ತಾರ, ಸಾಂಬಾರ್ ಮಾಡ್ತಾರ, ಪಲ್ಯ ಮಾಡ್ತಾರ. ಕುಕ್ಕರ್ ನಲ್ಲಿ ರೈಸ್ ಮಾಡ್ತಾರ, ಬಾಯ್ಲಿಂಗ್ ಗ್ರೇನ್ಸ್ ಕಾಳುಗಳನ್ನ ಕುದಿಸ್ತಾರ. ಬಾಯ್ಲ್ ವೆಜಿಟೇಬಲ್ಸ್ ಸೊಪ್ಪನ್ನ, ವೆಜಿಟೇಬಲ್ಸ್ ಅನ್ನ. ಇದ್ರಲಿಂತ ಲಟ್ಟಣಿಕೆ ಅಂತ ರೋಟಿ, ಚಪಾತಿಯನ್ನು ಮಾಡ್ತಾರ, ರೋಟಿಯನ್ನು ಮಾಡ್ತಾರ. ಮತ್ತೇನು? ಮಸಾಲಾ ರೋಟಿ, ತಾಲಿಪಟ್ಟು ಅಂತ ಹೆಸರು ಕೇಳಿರಣ? ಅದು ಮಾಡ್ತಾರ. ಇಲ್ಲೇ ಪಡ್ಡು ಮಾಡ್ತಾರೆ ಇದ್ರಲಿಂತ. ಮತ್ತ ಎಗ್ ಐಟಮ್ ಅನ್ನು ಮಾಡ್ತಾರ. ಎಗ್ ಐಟಮ್. ಓಕೆ. ಇದ್ರಲಿಂತ ದೋಸಾ ಮಾಡ್ತಾರ. ಆಮ್ಲೆಟ್. ನೆಕ್ಸ್ಟ್ ದೋಸಾ, ಆಮ್ಲೆಟ್, ರೋಟಿ, ಚಪಾತಿಯನ್ನು ಮಾಡ್ತಾರ. ಫ್ರೈ ಪ್ಯಾನ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅದಾವ. ಸ್ಪೂನ್, ಪ್ಯಾನ್, ಕೆರೋಸಿನ್ ಸ್ಟೋವ್, ಪಾಟ್. ಒಂದಿಷ್ಟು ವಸ್ತುಗಳು ನಿಮ್ಮ ಆಡು ಭಾಷೆಯಲ್ಲಿ ಬೇರೆ ಬೇರೆ ಕರಿತಿರ್ತಾರ ಅವಕ್ಕ. ವಾಟ್ ಹೆಲ್ಪ್ ಟು ಗೆಟ್ ಫ್ಲೇಮ್ ಇನ್ ದೀಸ್ ಸ್ಟೋವ್ ಶೋನ್ ಹಿಯರ್? ಇಲ್ಲೇ ಇದು ಉರಿಯೋದಕ್ಕೆ ಏನ್ ಹೆಲ್ಪ್ ಆಗ್ತಾ ಇದೆ? ವುಡ್, ಕಟ್ಟಿಗೆ. ಇಲ್ಲೇ ಕೆರೋಸಿನ್. ಹಿಂದೆಲ್ಲ ಕೆರೋಸಿನ್ ಸ್ಟೋವ್ ಇದ್ವು, ಈಗಿಲ್ಲ. ಈಗ ಅದನ್ನ ಡೀಸೆಲ್ ಅಂತ ಮಾಡ್ಯಾರ. ಇಲ್ಲೇ ಕರೆಂಟ್, ಎಲೆಕ್ಟ್ರಿಕಲ್ ಸ್ಟೋವ್. ಇದು ಕರೆಂಟ್, ಎಲೆಕ್ಟ್ರಿಸಿಟಿ ಇಲ್ಲ, ಎಲೆಕ್ಟ್ರಿಸಿಟಿ ಅಂತ ಹೇಳೋಣ. ಎಲೆಕ್ಟ್ರಿಸಿಟಿ. ಇಲ್ಲೇ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇಲ್ಲೇ ಕೊಟ್ರ ಅವ್ರು. ಆಲ್ ದೀಸ್ ಫುಯಲ್ಸ್, ಏನದು? ಫುಯಲ್ಸ್ are needed to cook food. Okay. Which are the fuel that are used in your house for cooking? LPG ಬಹಳಷ್ಟು ಮನೆಗಳಲ್ಲಿ LPG ಅನ್ನು ಮಾತ್ರ ಬಳಸ್ತಾ ಇರ್ತಾರ. ಸೋಲಾರ್, ಕಡಿಮೆ ಪ್ರಮಾಣದಲ್ಲಿ ಸೋಲಾರ್ ಅನ್ನು ಬಳಸ್ತಾ ಇರ್ತಾರೆ, ಸೌರಶಕ್ತಿಯನ್ನ. ಸೋಲಾರ್ ಎನರ್ಜಿ ಅಡಿಗೆ ಮಾಡಲು ಬಳಸ್ತಾ ಇರ್ತಾರ. ಸೋಲಾರ್ ಸ್ಟೋವ್. Which are the other fuel that are used for cooking? Wood, firewood ಅಂತ ಹೇಳ್ತಾರ ಅದಕ್ಕ. firewood ಅಂತ ಬರೋದು. firewood, cow dung, ಇಲ್ಲೇ ಕೊಟ್ರ ಅವರು. cow dung, kerosene,
electricity, 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 gas, gobar gas, charcoal, or the fuel used for cooking. Activity control. Each of fuel has been used in a particular kind of stove to get flame. Observe the picture given below, then mark as instruction given below. Put circle mark to the stove that are used in your house for cooking. ನಿಮ್ಮ ಮನೆಯಲ್ಲಿ ಬಳಸುವ ಸ್ಟೋವ್ಗೆ ರೌಂಡ್ ಮಾಡ್ರಿ ಅಂತ ಹೇಳ್ಯಾರ. Put a triangle, put a rectangle mark to the stove that are used in your friend's house. Put a triangle mark to the stove or tool that you have seen. ನೀನು ನೋಡಿರೋದಕ್ಕ ತ್ರಿಭುಜದ ಗುರುತನ್ನ ಹಾಕು ಅಂತ ಹೇಳ್ಯಾರ. ಇಲ್ಲೊಂದಿಷ್ಟು ಆಕ್ಟಿವಿಟಿ. ನೇಮ್ ದ ಫ್ಯೂಯಲ್ ಯೂಸ್ಡ್ ಇನ್ ದಿ ಸ್ಟೋವ್. ಇಲ್ಲಿ ಏನು ಚಾರ್ಕೋಲ್ ಯೂಸ್ ಆಗ್ತಾ ಇದೆ, ಇಲ್ಲಿ ಫೈರ್ ವುಡ್, ಗ್ಯಾಸ್, ಎಲೆಕ್ಟ್ರಿಸಿಟಿ, ಕೆರೋಸಿನ್, ಕೋಕೋನಟ್, ಕೋಕೋನಟ್ ಯೂಸ್ ಆಗ್ತಾ ಇದೆ, ತೆಂಗಿನಕಾಯಿ ಸಿಪ್ಪೆ, ಕೋಕೋನಟ್ ಫೀಲ್ಸ್. ಇದು ಸೋಲಾರ್ ಬರೆದು ಬಿಡೋಣ. ಇಲ್ಲೇ ಫೈರ್ ವುಡ್, ಇಲ್ಲಿ ಚಾರ್ಕೋಲ್, ಇಲ್ಲಿ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಯೂಸ್ ಆಗ್ತಾ ಇದೆ. ಇಲ್ಲಿ ಎಲೆಕ್ಟ್ರಿಸಿಟಿ, ಯೂಸ್ ಆಗ್ತಾ ಇದೆ. ಇಲ್ಲಿ ಕೆರೋಸಿನ್ ಯೂಸ್ ಆಗ್ತಾ ಇದೆ. ಇಲ್ಲಿ ಕೋಕೋನಟ್ ಫೀಲ್ಸ್. ಇಲ್ಲಿ ಸೋಲಾರ್ ಎನರ್ಜಿ, ಸೌರ ಶಕ್ತಿ ಯೂಸ್ ಆಗ್ತಾ ಇದೆ. ಸೋಲಾರ್ ಎನರ್ಜಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 8 ಲೆಟ್ ಅಸ್ ಬಿಲ್ಡ್ ಅ ಹೌಸ್ ಅನ್ನ ನೋಡೋಣ.